ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಳ್ಕರ್ ಟೀಮ್ ಇಂಡಿಯಾ ಫಾರ್ ಐಎಸ್ ವತಿಯಿಂದ ಇವತ್ತಿನ ಒಂದು ಟಾಪಿಕ್ ನೋಡೋದಾದರೆ ದಟ್ ಈಸ್ ಎಕ್ಸಸೈಸ್ ಮೈತ್ರಿ. ಸೊ ವಿತ್ ರೆಸ್ಪೆಕ್ಟ್ ಟು ಸಿಲೆಬಸ್ ಆಗಿರ್ಬೋದು ಅಥವಾ ಇನ್ ಜನರಲ್ ಔಟ್ ಆಫ್ ಕ್ಯೂರಿಯಸ್ ಟು ನೋ ಏನಿದೆ ಎಕ್ಸಸೈಸ್ ಮೈತ್ರಿ ಅಂತಕ್ಕಂಥದ್ದು, ಅಥವಾ ಯಾಕೆ ಇದನ್ನು ನಡೆಸ್ತಾರೆ, ರೈಟ್. ಸೊ ಯಾಕೆ ಈ ಒಂದು ಬೇರೆ ಬೇರೆ ದೇಶಗಳ ಮಧ್ಯೆ ಈ ರೀತಿಯಾದ ಎಕ್ಸಸೈಸ್ಗಳು ನಡೀತಾ ಇರ್ತವೆ. ಈಗ ಉದಾಹರಣೆಗೆ ಮಲ್ಬಾರ್ ಎಕ್ಸಸೈಸ್ ಇದೆ, ರೈಟ್. ಸೊ USA ಜೊತೆಗೂ ಕೂಡ ನಮ್ದು ಬೇರೆ ಬೇರೆ ರೀತಿಯಾದ ನಾವು ಎಕ್ಸಸೈಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಇದರ ಮುಖ್ಯ ಉದ್ದೇಶ ಏನು, ರೈಟ್. ಸೊ ಇದು ಇವಾಗ ಆಲ್ರೆಡಿ ಈ ಒಂದು ಹೆಸರಿನ ತಕ್ಕಂಗೆ ಇದು ಯಾವ ದೇಶ ಜೊತೆ ನಡೆಯುತ್ತೆ ಅಂತಕ್ಕಂಥದ್ದು ಎಕ್ಸಾಮಲ್ಲಿ ಮೇನ್ ಆಗಿ ಕೇಳಿರ್ತಾರೆ. ಬಟ್ ಈ ರೀತಿ ಮಿಲಿಟರಿ ಎಕ್ಸಸೈಸ್ಗಳ ಪ್ರಾಮುಖ್ಯತೆ ಏನು ಅಂತ ನಾವು ಇಲ್ಲಿ ನೋಡೋದಾದ್ರೆ, ಇಟ್ಸ್ ಲೈಕ್ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಕಂಡಕ್ಟಿಂಗ್ ದೀಸ್ ಮಿಲಿಟರಿ ಎಕ್ಸಸೈಸಸ್, ರೈಟ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಇಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥದ್ದು ಒಂದು ಲೈಕ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಯಾವ ರೀತಿ ನಾವು ಮಾಡ್ಕೋತೀವಿ ಬೇರೆ ದೇಶಗಳ ಜೊತೆಗೆ. ಇಲ್ಲೂ ಕೂಡ ಇನ್ ದ ಫೀಲ್ಡ್ ಆಫ್ ಆರ್ಮಿ ಮಿಲಿಟರಿ ಇಲ್ಲಿ ಬೇರೆ ಬೇರೆ ವೆಪನ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಸ್ಟ್ರಾಟಜಿಗಳು ಯಾವಿದಾವೆ ಅದನ್ನ ಪ್ರಮುಖವಾಗಿ ಇಲ್ಲಿ ಟಾರ್ಗೆಟ್ ಮಾಡಿಬಿಟ್ಟು ಅದನ್ನ ಇಲ್ಲಿ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಅಪಾರ್ಟ್ ಫ್ರಮ್ ದಟ್ ಆಲ್ಸೋ ಮೆನಿ ಆಕ್ಟಿವಿಟೀಸ್ ಇರುತ್ತೆ. ಉದಾಹರಣೆಗೆ ಕಲ್ಚರಲ್ ಎಕ್ಸ್ಚೇಂಜ್ ಅನ್ನೋ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಯೋಗ ಕೂಡ ಇದೆ ನಮ್ಮ ಇಂಡಿಯಾ ಒಂದು ಇಂಟೆಲಿಜಿಬಲ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಈ ರೀತಿ ಹಲವಾರು ಆಸ್ಪೆಕ್ಟ್ಸ್ಗಳು ನಿಮಗೆ ಈ ಒಂದು ಟಾಪಿಕ್ ಮುಖಾಂತರ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಪ್ರಮುಖವಾಗಿ ನೋಡೋದಾದ್ರೆ ಎಕ್ಸಾಮ್ಸ್ ಅಲ್ಲಿ ಸ್ಪೆಷಲಿ ನಮ್ಮ ಇವಾಗ ಏನ್ KS ಫಿಲಿಮ್ಸ್ ಹತ್ರ ಬರ್ತಾ ಇದೆ, ಅಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಇದನ್ನ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಸೊ ಹಾಗಾಗಿ ಈ ಒಂದು ಎಕ್ಸಸೈಸ್ ಮೈತ್ರಿ ಅದನ್ನ ಡಿಟೇಲ್ ಆಗಿ ನೋಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕಂಟೆಕ್ಸ್ಟ್ ಆಸ್ ವೆಲ್ ಆಸ್ ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಒಂದು ಆಸ್ಪೆಕ್ಟ್ಸ್ ಅನ್ನ ನೋಡೋದಾದ್ರೆ, ಮೊದಲನೇದಾಗಿ ಇದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್, ರೈಟ್. ಸೊ ಈ ಮಿಲಿಟರಿ ಎಕ್ಸರ್ಸೈಸು ಮೈತ್ರಿ 2024 ಯಾವ ದೇಶಗಳ ಮಧ್ಯೆ ನಡೀತಾ ಇದೆ ಅಂತಕ್ಕಂಥದ್ದು. ಮೊದಲನೇದಾಗಿ ಇಂಡಿಯನ್ ಆರ್ಮಿ ಮತ್ತೆ ಥೈಲ್ಯಾಂಡ್ ಆರ್ಮಿ, ರೈಟ್. ಸೊ ಆರ್ಮಿ ಅಂತ ಬಂದಾಗ ನಮಗೆ ಬೋತ್ ಇಂಡಿಯಾ ಆಸ್ ವೆಲ್ ಆಸ್ ಥೈಲ್ಯಾಂಡ್ ಕೂಡ ಒನ್ ಆಫ್ ದಿ ಟಾಪ್ ಮೋಸ್ಟ್ ಆರ್ಮಿಗಳು ಇರ್ತಕ್ಕಂಥದ್ದು. ಸೊ ಇವರ ಒಂದು ಆಕ್ಟಿವಿಟೀಸ್ ಏನೇನಿದಾವೆ, ಆರ್ಮಿಯಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಗಿದಾವೆ, ಅವರು ಈ ರೀತಿಯಾದ ಎಕ್ಸಸೈಸ್ಗಳ ಮುಖಾಂತರ ಅದನ್ನ ಇಲ್ಲಿ ಆ ನಾಲೆಜ್ ಆಗಿರ್ಬೋದು, ವೆಪನ್ಸ್ ಆಗಿರ್ಬೋದು, ಅದನ್ನ ಇಲ್ಲಿ ಎಕ್ಸ್ಚೇಂಜ್ ಅನ್ನ ಮಾಡ್ಕೋತಾರೆ. ಸೊ ಪ್ಲಿಮ್ಸ್ ಆಸ್ಪೆಕ್ಟ್ಸ್ ಅಲ್ಲಿ ಇಲ್ಲಿ ಇವಾಗ ಎರಡು ಕ್ವಶನ್ಸ್ ಅನ್ನ ನಾವು ನೋಡಬಹುದು. ಮೊದಲನೇದಾಗಿ ಎಕ್ಸಸೈಸ್ ಮೈತ್ರಿ ಯಾವ ದೇಶಗಳ ಮಧ್ಯೆ ನಡೀತಾ ಇದೆ ಅಂತಕ್ಕಂಥದ್ದು. ಮೊದಲನೇದಾಗಿ ಆನ್ಸರ್ ಫಾರ್ ದಟ್ ಒನ್ ಇಸ್ ಇಂಡಿಯಾ ಅಂಡ್ ಥೈಲ್ಯಾಂಡ್. ಎರಡನೇ ಆಸ್ಪೆಕ್ಟು ಇದು ಇಂಡಿಯಾದಲ್ಲಿ ನಡೆದಿದೆಯೋ ಅಥವಾ ಥೈಲ್ಯಾಂಡ್ ಅಲ್ಲಿ ನಡೆದಿದೆಯೋ ಅಂತದ್ದು ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಹಾಗಾಗಿ ಈ ಒಂದು ಎಕ್ಸಸೈಸ್ ಮೈತ್ರಿ ನಡೆದಿರ್ತಕ್ಕಂಥದ್ದು ಎಲ್ಲಿ ಯಾವ ದೇಶದಲ್ಲಿ ಅಂತ ನೋಡೋದಾದ್ರೆ ದಟ್ ಈಸ್ ಇನ್ ಥೈಲ್ಯಾಂಡ್, ರೈಟ್. ಸೊ ಆಲ್ರೆಡಿ ಇವಾಗ ಮೆನ್ಷನ್ ಮಾಡಿರೋ ಹಾಗೆ ಇದೊಂದು ಸಿಗ್ನಿಫಿಕೆಂಟ್ ಮೈಲ್ಸ್ಟೋನ್ ಆಗಿರೋದ್ರಿಂದ ಯಾವುದಕ್ಕೋಸ್ಕರ ದಟ್ ಈಸ್ ಪ್ಯೂರ್ಲಿ ಮಿಲಿಟರಿ ಕೋಆಪರೇಷನ್, ರೈಟ್. ಸೊ ಈ ಒಂದು ಮಿಲಿಟರಿಯಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಸ್ಗಳು ಏನೇನಿದಾವೆ ಅದರ ಒಂದು ಕೋಆಪರೇಷನ್ಗೆ ಮತ್ತೆ ಆಪರೇಷನಲ್ ಕೆಪಬಿಲಿಟೀಸ್ನ ಎನ್ಹೆನ್ಸ್ ಮಾಡ್ಕೊಳ್ಳಿಕ್ಕೆ. ಈಗ ಆಪರೇಷನಲ್ ಕೆಪಾಸಿಟಿನ ಎನ್ಹೆನ್ಸ್ ಮಾಡ್ಕೊಳ್ಳೋದು ಅಂತ ಬಂದಾಗ ಇಲ್ಲಿ ಐದರ್ ಇನ್ ಟರ್ಮ್ಸ್ ಆಫ್ ಯಾವುದಾದ್ರೂ ನ್ಯೂಲಿ ಇಂಟ್ರೊಡ್ಯೂಸ್ಡ್ ಗನ್ಗಳಾಗಿರ್ಬೋದು, ರೈಟ್, ಅಥವಾ ಈ ಒಂದು ವಾರ್ ಟ್ಯಾಂಕ್ ಬಳಸ್ತಕ್ಕಂಥ ಟ್ಯಾಂಕ್ಗಳಾಗಿರ್ಬೋದು, ಈ ರೀತಿ ಏನಾದರೂ ಡೆವಲಪ್ ಆಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಇದನ್ನ ಇವರು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲಿ ಮುಂದುವರೆದು ನಾವು ನೋಡೋದಾದ್ರೆ ಪ್ರಮುಖವಾಗಿ ಇವರು ಈ ಒಂದು ಎಕ್ಸಸೈಸ್ ಅಲ್ಲಿ ಯಾವ ವಿಷಯದ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಕೌಂಟರ್ ಇನ್ಸರ್ಜೆನ್ಸಿ, ರೈಟ್, ಅಂಡ್ ಕೌಂಟರ್ ಟೆರರಿಸಮ್ ಆಪರೇಷನ್ಸ್. ಈಗ ಕೌಂಟರ್ ಇನ್ಸರ್ಜೆನ್ಸಿ ಅಂತಂದ್ರೆ ಈಗ ಪ್ರಮುಖವಾಗಿ ನಮಗೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಗಳಲ್ಲಿ ಪ್ರತಿ ಸಲ ಈ ಒಂದು ಇನ್ಸರ್ಜೆನ್ಸಿ ಇಶ್ಯೂ, ರೈಟ್. ಸೊ ಈ ಒಂದು ನುಸುಳುಕೋರರು ಅಂತ ಏನ್ ಕರಿತೀವಿ, ಬಾಂಗ್ಲಾದೇಶದಿಂದ ನಮ್ಮ ಭಾರತ ದೇಶದ ಗಡಿಯೊಳಗೆ ಬರ್ತಕ್ಕಂಥದ್ದಾಗಿರ್ಬೋದು, ಮಯನ್ಮಾರ್ ಇಂದ ಬರ್ತಕ್ಕಂಥದ್ದಾಗಿರ್ಬೋದು, ರೈಟ್. ಸೊ ಅದೆಲ್ಲ ತುಂಬಾ ಸೂಕ್ಷ್ಮವಾಗಿ ನಡೀತಕ್ಕಂಥ ಆಕ್ಟಿವಿಟೀಸು. ಅದನ್ನ ಯಾವ ರೀತಿ ನಾವು ಇಲ್ಲಿ ಕೌಂಟರ್ ಮಾಡಬಹುದು ಅಂತಕ್ಕಂಥದ್ದು. ಈಗ ಥೈಲ್ಯಾಂಡು ನೀವು ವಿತ್ ದ ಹೆಲ್ಪ್ ಆಫ್ ದಿ ಮ್ಯಾಪ್ ಕೂಡ ನೋಡೋದಾದ್ರೆ ಅಲ್ಲೂ ಕೂಡ ಇದೇ ರೀತಿಯಾದ ಹಲವಾರು ಸಮಸ್ಯೆಗಳು ಇರ್ತಕ್ಕಂಥದ್ದು ಆನ್ ದಿ ಸಿಮಿಲರ್ ಲೈನ್ಸ್. ಸೊ ಹಾಗಾಗಿ ದೇ ಆರ್ ಸಮ್ ವಾಟ್ ಮಾಸ್ಟರ್ ಇನ್ ಕೌಂಟರಿಂಗ್ ದೀಸ್ ಕೈಂಡ್ ಆಫ್ ಇನ್ಸರ್ಜೆನ್ಸೀಸ್. ಸೊ ಅದನ್ನೇ ನಾವು ಈ ಒಂದು ಎಕ್ಸಸೈಸ್ ಮುಖಾಂತರ ಈ ಒಂದು ನಾಲೆಜ್ ಆಗಿರ್ಬೋದು, ಈ ಒಂದು ಸ್ಟ್ರಾಟಜಿ ಆಗಿರ್ಬೋದು, ಇಲ್ಲಿ ಎಕ್ಸ್ಚೇಂಜ್ ಅನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಅಲಾಂಗ್ ವಿತ್ ನಾವು ಈ ಒಂದು ಎಕ್ಸಸೈಸ್ ಅಲ್ಲಿ ಈ ಒಂದು ಕೌಂಟರ್ ಇನ್ಸರ್ಜೆನ್ಸಿಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಲೈಕ್ ಇಂಟರ್ನಲ್ ಆಗಿರ್ತಕ್ಕಂಥ ಬೇರೆ ಬೇರೆ ಕಾನ್ಫ್ಲಿಕ್ಟ್ ಅನ್ನು ಅಡ್ರೆಸ್ ಮಾಡೋದ್ರ ಜೊತೆಗೆ ಫಿಸಿಕಲ್ ಫಿಟ್ನೆಸ್, ರೈಟ್, ಅಂಡ್ ಕಾಂಬಾಟ್ ರೆಡಿನೆಸ್ ಆರ್ ಎಟ್ ದಿ ಫೋರ್ ಫ್ರಂಟ್. ಅಂದ್ರೆ ಇಲ್ಲಿ ಕೇವಲ ನಾವು ಮಿಲಿಟರಿ ಆಸ್ಪೆಕ್ಟ್ಸ್ ಅಲ್ಲಿ ಮಾತ್ರ ನೋಡ್ತಾ ಇಲ್ಲ, ಇಲ್ಲಿ ಇರ್ತಕ್ಕಂಥ ಆಫೀಸರ್ಸ್ಗಳಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ರೈಟ್. ಸೊ ಒಂದು ಆರ್ಮಿ ಅಂತ ಬಂದಾಗ ಓವರ್ ಆಲ್ ಟ್ರೂಪ್ ಆಗಿರ್ಬೋದು, ಅವರ ಒಂದು ಫಿಸಿಕಲ್ ಫಿಟ್ನೆಸ್ ಮೇಲೆ ಯಾವ ರೀತಿ ಅದನ್ನ ನಾವು ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇಲ್ಲಿ
ಈ ಒಂದು ಎಕ್ಸಸೈಸಲ್ಲಿ ಅದನ್ನು ಕೂಡ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದೇ. ಅಪಾರ್ಟ್ ಫ್ರಮ್ ದಟ್ ಮಾರ್ಷಲ್ ಆರ್ಟ್ಸ್ಗಳಾಗಿರ್ಬೋದು, ಗೇಮ್ಸ್ಗಳಾಗಿರ್ಬೋದು, ರೈಟ್, ಫಿಸಿಕಲ್ ಟ್ರೈನಿಂಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ಈ ಒಂದು ಎಕ್ಸಸೈಸ್ನ ಭಾಗವಾಗಿದೆ. ರೈಟ್. ಸೊ ಅಲಾಂಗ್ ವಿತ್ ದಟ್ ನಮ್ಮ ಇಂಡಿಯನ್ ಕಂಟ್ರಿಬ್ಯೂಷನ್ ಇಲ್ಲಿ ಅಗೇನ್ ನೋಡೋದಾದ್ರೆ ಯೋಗ ಸೆಷನ್ಸ್ಗಳನ್ನು ನಾವು ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ ದ ಫಾರ್ಮ್ ಆಫ್ ದಿ ಕಲ್ಚರಲ್ ಎಕ್ಸ್ಚೇಂಜ್ ಕೂಡ ಆಗುತ್ತೆ ಅಲಾಂಗ್ ವಿತ್ ಮಿಲಿಟರಿ ಕೋಆಪರೇಷನ್. ಸೊ ಹಾಗಾದ್ರೆ ಈ ಒಂದು ಎಕ್ಸಸೈಸ್ ಅಲ್ಲಿ ನೋಡೋದಾದ್ರೆ ಎರಡೂ ಕಡೆಯಿಂದ ಫುಲ್ ಫ್ಲೆಡ್ಜ್ ಆಗಿ ಪಾರ್ಟಿಸಿಪೇಷನ್ ಇರ್ತಕ್ಕಂಥದ್ದಿದೆ. ರೈಟ್. ಸೊ ದಟ್ ಈಸ್ ಬಿಟ್ವೀನ್ ಇಂಡಿಯನ್ ಅಂಡ್ ಥೈ ಟ್ರೂಪ್ಸ್. ರೈಟ್. ಸೊ ಎಟ್ ದ ಸೇಮ್ ಟೈಮ್ ಇದು ನಮ್ಮ ಈ ಒಂದು ಓವರ್ ಆಲ್ ಎಕ್ಸಸೈಸ್. ರೈಟ್. ಸೊ ಈಗ ನಾವು ಮೊದಲನೇದಾಗಿ ನೋಡೋದಾದ್ರೆ ಇದು ಆರ್ಮಿ ರಿಲೇಟೆಡ್ ಸಂಬಂಧಪಟ್ಟಿರ್ತಕ್ಕಂಥದ್ದಿದೆ. ಅಲಾಂಗ್ ವಿತ್ ದಟ್ ನಾವು ಕೆಲವೊಂದು ಫಿಸಿಕಲ್ ಫಿಟ್ನೆಸ್ ಆಸ್ಪೆಕ್ಟ್ಸ್ಗಳನ್ನು ಕೂಡ ಇಲ್ಲಿ ಟಿಪ್ಸ್ ರೂಪದಲ್ಲಿ ಪಡಿತಾ ಇದ್ದೀವಿ. ಸೆಕೆಂಡ್, ಇಲ್ಲಿ ಕೌಂಟರ್ ಇನ್ಸರ್ಜೆನ್ಸಿ ಟೆಕ್ನಿಕ್ಸ್ ಅನ್ನು ನಾವಿಲ್ಲಿ ಫಾಲೋ ಮಾಡ್ತಾ ಇದ್ದೀವಿ. ರೈಟ್. ಸೊ ಅಪಾರ್ಟ್ ಫ್ರಮ್ ದಟ್ ಇದು ಏನಾಗುತ್ತೆ ಅಂತಂತಂದ್ರೆ ನಮಗೆ ಈ ಆಪರೇಷನಲ್ ಕೆಪಬಿಲಿಟೀಸ್ ಜಾಸ್ತಿ ಮಾಡೋ ಮುಖಾಂತರ ನಮ್ಮ ಇಂಡಿಯಾ ಮತ್ತು ಥೈಲ್ಯಾಂಡ್ನ ಏನು ಒಂದು ಫ್ರೆಂಡ್ಶಿಪ್ ರಿಲೇಷನ್ ಇದೆ ಅದನ್ನು ನಾವು ಲಾಂಗ್ ಲಾಸ್ಟಿಗೆ ಇದನ್ನು ತಗೊಂಡು ಹೋಗ್ಬೋದು. ಯಾಕೆಂದ್ರೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿ ನೀವು ತುಂಬಾ ಮುಂಬರುವ ವರ್ಷಗಳಲ್ಲಿ ಕೂಡ ಇದನ್ನು ನೀವು ನೋಟಿಸ್ ಮಾಡಿಕೊಂಡ್ರೆ, ಸೊ ಥೈಲ್ಯಾಂಡು ಇದು ನಮಗೆ ಒನ್ ಆಫ್ ದಿ ವೆರಿ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟ್ರಿ. ಸೊ ಹಾಗಾಗಿ ದಿಸ್ ಬಿಕೇಮ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ಸೊ ಹಾಗಾದ್ರೆ ಓವರ್ ಆಲ್ ಆಗಿ ಈ ಒಂದು ಎಕ್ಸಸೈಸ್ನ ಸಿಗ್ನಿಫಿಕೆನ್ಸ್ ಅಥವಾ ಪ್ರಾಮುಖ್ಯತೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಮೊದಲನೇದಾಗಿ ಮಿಲಿಟರಿ ಕೋಆಪರೇಷನ್ ಆಗುತ್ತೆ, ಅದಾದ್ಮೇಲೆ ಆಪರೇಷನ್ ಕೆಪಬಿಲಿಟಿ ಜಾಸ್ತಿ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಆಪರೇಷನಲ್ ಸಿನರ್ಜಿ ಬಿಟ್ವೀನ್ ದಿ ಇಂಡಿಯನ್ ಆರ್ಮಿ ಅಂಡ್ ದಿ ಥೈಲ್ಯಾಂಡ್ ಆರ್ಮಿ. ಸೊ ಅಗೇನ್ ಸ್ಟ್ರಾಟಜಿ, ವೆಪನ್ಸ್, ಆ ರೀತಿ ಏನಿದ್ರು ಕೂಡ. ರೈಟ್. ಸೊ ಎರಡು ದೇಶಗಳ ಒಂದು ಕಮಿಟ್ಮೆಂಟ್ ಅಂತಕ್ಕಂಥದ್ದು ಏನಿದೆ ಸೆಕ್ಯೂರಿಟಿ ಆಸ್ಪೆಕ್ಟ್ಸ್ ಅಲ್ಲಿ, ರೀಜನಲ್ ಸೆಕ್ಯೂರಿಟಿ ಚಾಲೆಂಜಸ್, ಅದನ್ನು ಕೂಡ ಇಲ್ಲಿ ಈ ಒಂದು ಎಕ್ಸಸೈಸ್ ಮುಖಾಂತರ ಅಡ್ರೆಸ್ ಮಾಡಬಹುದು. ಸೊ ಈ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಕ್ವಿಕ್ ಆಗಿ, ರೈಟ್, ಸೊ ಇದು ಒಂದು ರೀತಿ ನಿಮಗೆ ರಿವಿಷನ್ ರೂಪದಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮ್ಮನ್ನ ಸಮರಿ ಕೊಡೋ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಇದೇ ಒಂದು ಎಕ್ಸಸೈಸ್ ಮೈತ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹ್ಯಾಂಡ್ ಔಟ್ ಏನಿದೆ, ರೈಟ್. ಸೊ ಯಾಕೆಂದ್ರೆ ಹ್ಯಾಂಡ್ ಔಟ್ ಅಂತ ಬಂದಾಗ ನಿಮಗೆ ಅದರಲ್ಲಿ ಇನ್ ಡಿಟೇಲ್ ಇದಕ್ಕಿಂತಲೂ ಜಾಸ್ತಿ ಇನ್ಫಾರ್ಮೇಶನ್ ಇರ್ತಕ್ಕಂಥದ್ದು. ಸೊ ಅದನ್ನ ನೀವು ನಮ್ಮ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯ್ನ್ ಆಗೋ ಮುಖಾಂತರ ನೀವು ಅದನ್ನ ಅಲ್ಲಿ ಪಡಿಬಹುದಾಗಿದೆ. ಸೊ ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಈ ಒಂದು ವಿಡಿಯೋ ಜೊತೆಗೆ ನೀವು ಕಮೆಂಟ್ ಅನ್ನ ಮಾಡಬಹುದಾಗಿದೆ. ಥ್ಯಾಂಕ್ ಯು.